ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗಿ ಆಯ್ಕೆಯಾದ ಬಳಿಕ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆಯಲಿದೆ. ಹಾಗಾದರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ನಿಂದ ಯಾರು ಅಭ್ಯರ್ಥಿ? ಡಿ.ಕೆ. ಸುರೇಶ್ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ದೇವೇಗೌಡರ ಅಳಿಯ ಕುಮಾರಸ್ವಾಮಿಯವರ ಭಾವ ಸಿ.ಎನ್. ಮಂಜುನಾಥ್ ಅವರ ಎದುರು ಸೋತಂತಹ ಡಿ.ಕೆ. ಸುರೇಶ್ ಅವರನ್ನು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಕಾಂಗ್ರೆಸ್ ನಿಲ್ಲಿಸಬಹುದು ಎನ್ನುವಂತಹ ಚರ್ಚೆ ನಡೀತಾ ಇತ್ತು. ಆದರೆ ಡಿ.ಕೆ. ಸುರೇಶ್ ಅವರು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡುವುದನ್ನು ನಿರಾಕರಿಸಿದ ಬಳಿಕ ಈಗ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಹೆಸರು ಚಾಲ್ತಿಗೆ ಬಂದಿದೆ. ಅದಕ್ಕೆ ಪೂರಕವಾಗಿ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಮಾಧ್ಯಮಗಳಿಗೆ ಕೊಟ್ಟಂತಹ ಹೇಳಿಕೆ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಸ್ಪರ್ಧೆ ಮಾಡುವುದರ ಸುಳಿವನ್ನು ಕೊಟ್ಟಂತಿದೆ. ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ, ಚನ್ನಪಟ್ಟಣ ರಾಜಕೀಯವಾಗಿ ನನಗೆ ಜೀವ ಕೊಟ್ಟಂತಹ ತಾಲೂಕು. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ 85,000 ಮತಗಳನ್ನು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಜನ ನಮಗೆ ಕೊಟ್ಟಿದ್ದಾರೆ. ನಾನು ಅವರ ಋಣವನ್ನು ತೀರಿಸಬೇಕು. ಕನಕಪುರವನ್ನು ಅಭಿವೃದ್ಧಿ ಮಾಡಿದ ರೀತಿಯಲ್ಲೇ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರವನ್ನು ಕೂಡ ಅಭಿವೃದ್ಧಿ ಮಾಡಬೇಕು ಎನ್ನುವ ಮಾತಿನೊಂದಿಗೆ ಡಿ.ಕೆ. ಶಿವಕುಮಾರ್ ಅವರು ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವ ಬಗ್ಗೆ ಸುಳಿವನ್ನು ಕೊಟ್ಟಿದ್ದಾರೆ. ಸೊ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಈ ಬಾರಿ ಸಾಕಷ್ಟು ಜಿದ್ದಾಜಿದ್ದಿನಿಂದ ಕೂಡಿರಲಿದೆ. ಹಾಲಿ ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ ದಾಖಲೆಯ ಮತಗಳಿಂದ ಗೆದ್ದಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಯಾಕೆ ಸ್ಪರ್ಧೆ ಮಾಡಬಹುದು? ಕಾರಣ ಒಂದು, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಸಹೋದರನ ಸೋಲಿನ ಆಘಾತ ಅವಮಾನಕ್ಕೆ ಸೇಡನ್ನು ತೀರಿಸಿಕೊಳ್ಳಲಿಕ್ಕೆ ಆ ಮುಖಾಂತರ ಕಳೆದು ಹೋಗಿರುವಂತಹ ಗೌರವವನ್ನು ವಾಪಸ್ ಪಡೆಯಲಿಕ್ಕೆ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ನಿಂತು ಅಲ್ಲಿ ಪ್ರಚಂಡ ಬಹುಮತದಿಂದ ಗೆಲ್ಲುವಂಥದ್ದು ಮೊದಲನೆಯ ಅಂಶ. ಕಾರಣ ಏನು ಅಂತ ಹೇಳಿದ್ರೆ, ದೀರ್ಘಕಾಲದಿಂದ ಕುಮಾರಸ್ವಾಮಿ ಅವರು ಪ್ರತಿನಿಧಿಸ್ತಾ ಇದ್ದಂತಹ ಕ್ಷೇತ್ರದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಪ್ರಚಂಡ ಬಹುಮತದಿಂದ ಗೆದ್ದರು. ಅದು ಕೂಡ BJP JDSನ ಅಲಯನ್ಸ್ ಇದ್ದಾಗಿಯೂ ಕೂಡ ಗೆದ್ದರು ಅಂತ ಹೇಳಿದ್ರೆ ಆಗ ಡಿ.ಕೆ. ಶಿವಕುಮಾರ್ ಅವರ ಕಳೆದು ಹೋಗಿರುವಂತಹ ಇಮೇಜು ಮತ್ತೆ ಬೂಸ್ಟಪ್ ಆಗುತ್ತೆ. ಇದು ಒಂದು. ಎರಡನೆಯದ್ದು, ಒಂದು ವೇಳೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ನಿಂತು ಅವರೇನಾದರೂ ಗೆದ್ದರೆ ಆಗ ರಾಮನಗರ ಜಿಲ್ಲೆಯಲ್ಲಿ JDSನ ಶಾಸಕರೇ ಇರಲ್ಲ. ಯಾವ ಕ್ಷೇತ್ರದಲ್ಲೂ ಕೂಡ JDSನ ಶಾಸಕರೇ ಇರಲ್ಲ. ಈಗ ಇರುವಂತಹ ಏಕೈಕ ಕ್ಷೇತ್ರ JDSನ ಶಾಸಕರ ಕ್ಷೇತ್ರ ಇದ್ದಿದ್ದು ಅದು ಕುಮಾರಸ್ವಾಮಿ ಅವರು ಗೆದ್ದಿದ್ದಂತಹ ಕ್ಷೇತ್ರ ಚನ್ನಪಟ್ಟಣ ಮಾತ್ರ. ಈಗ ಕುಮಾರಸ್ವಾಮಿ ಅವರು ಅಲ್ಲೂ ಕೂಡ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಸೊ ರಾಮನಗರ ಜಿಲ್ಲೆಯ 4 ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಲ್ಲೂ ಕೂಡ JDSನ ಶಾಸಕರಿಲ್ಲ. ಸೊ ರಾಮನಗರ ಜಿಲ್ಲೆಯಲ್ಲಿ JDSನ ಶಾಸಕರಿಲ್ಲ ಎನ್ನುವಂತಹ ಟೀಕೆಗೆ JDS ಗುರಿಯಾಗಬೇಕಾಗತ್ತೆ. ಆ ಮುಖಾಂತರ ಅಸ್ತಿತ್ವದ ಪ್ರಶ್ನೆಯನ್ನು JDS ಎದುರಿಸಬೇಕಾಗತ್ತೆ. ಮೂರನೆಯದ್ದು ವೆರಿ ಇಂಪಾರ್ಟೆಂಟ್ ರೀಸನ್ ಏನು ಅಂತ ಹೇಳಿದ್ರೆ, ಒಂದು ವೇಳೆ ಡಿ.ಕೆ. ಶಿವಕುಮಾರ್ ಅವರು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಗೆದ್ದರೆ ಆಗ ಅದು ಕಾಂಗ್ರೆಸ್ನ ಇಮೇಜನ್ನು ಮತ್ತು ಡಿ.ಕೆ. ಶಿವಕುಮಾರ್ ಅವರ ಒಕ್ಕಲಿಗ ನಾಯಕ ಇಮೇಜ್ ಏನು ಈ ಲೋಕಸಭಾ ಚುನಾವಣೆಯಲ್ಲಿ ಹೊಡೆತ ಬಿದ್ದಿದೆ ಆ ಇಮೇಜನ್ನು ರೀಬೌನ್ಸ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ. ನಾಲ್ಕನೆಯ ವೆರಿ ಇಂಪಾರ್ಟೆಂಟ್ ರೀಸನ್ ಕಾಣಿಸ್ತಾ ಇರುವಂಥದ್ದು, ಜ್ಯೋತಿಷಿಗಳು ಸಲಹೆಯನ್ನು ಕೊಟ್ಟಿದ್ದಾರಂತೆ ಡಿ.ಕೆ. ಶಿವಕುಮಾರ್ ಅವರಿಗೆ. ಚನ್ನಪಟ್ಟಣದಲ್ಲಿ ನಿಂತು ನೀವು ಉಪಚುನಾವಣೆಯಲ್ಲಿ ಗೆದ್ದರೆ ನೀವು ಮುಖ್ಯಮಂತ್ರಿ ಆಗುವಂತಹ ಸಾಧ್ಯತೆ ಜಾಸ್ತಿ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ರಾಮನಗರ ಮತ್ತು ಚನ್ನಪಟ್ಟಣ ಈ ಎರಡೂ ಕ್ಷೇತ್ರಗಳು ಕೂಡ ದೇವಮೂಲೆಯಲ್ಲಿ ಇರುವುದರಿಂದಾಗಿ ಒಂದು ವೇಳೆ ನೀವು ಚನ್ನಪಟ್ಟಣದಿಂದ ಗೆದ್ದರೆ ಆಗ ನೀವು ಮುಖ್ಯಮಂತ್ರಿ ಆಗುವಂತಹ ಸಾಧ್ಯತೆ ಹೆಚ್ಚಿದೆ ಅಂಥೇಳಿ. ಈಗ 2018ರ ವಿಧಾನಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರು ಚನ್ನಪಟ್ಟಣ ಮತ್ತು ರಾಮನಗರ ಎರಡೂ ಕ್ಷೇತ್ರದಿಂದ ಗೆದ್ದಿದ್ರು. ಅವರು ಮುಖ್ಯಮಂತ್ರಿ ಆದರು. ಸೊ ಅದೃಷ್ಟದ ಲೆಕ್ಕಾಚಾರ ನೋಡಿದ್ರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಹೌದು ಅದೃಷ್ಟ ಇದ್ದರೆ ಅದು ಚನ್ನಪಟ್ಟಣದ ಮುಖಾಂತರವೇ ಆ ಅದೃಷ್ಟ ಕುಲಾಯಿಸುವುದಂತ ಇದ್ದರೆ, ಜ್ಯೋತಿಷ್ಯಗಳ ಪ್ರಕಾರ ದೇವಮೂಲೆಯಲ್ಲಿರುವಂತಹ ಚನ್ನಪಟ್ಟಣದಿಂದ ಗೆದ್ದು ಮುಖ್ಯಮಂತ್ರಿ ಆಗಲಿಕ್ಕೆ ಅವಕಾಶ ಇದೆ ಎನ್ನುವುದಾದರೆ ಬಹುಶಃ ಡಿ.ಕೆ. ಶಿವಕುಮಾರ್ ಅಂಥದ್ದೊಂದು ಬಲವಾದಂತಹ ಪ್ರಯತ್ನವನ್ನು ಮಾಡ್ಬೋದು. ಕಾರಣ ಏನು ಅಂತ ಹೇಳಿದ್ರೆ ಒಂದು ವೇಳೆ ಈ ಬಾರಿ
ಲೋಕಸಭಾ ಚುನಾವಣೆಯಲ್ಲಿ ಒಕ್ಕಲಿಗ ಪ್ರಾಬಲ್ಯದ ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಒಂದು ವೇಳೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಿದ್ರೆ, ಕ್ಷೇತ್ರಗಳನ್ನು ಗೆದ್ದಿದ್ದಿದ್ರೆ, ಆಗ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಗಾದಿಯ ಮೇಲೆ ಹಕ್ಕು ಸ್ಥಾಪನೆ ಮಾಡುವಂತಹ ಅವಕಾಶ ಜಾಸ್ತಿ ಆಗ್ತಾ ಇತ್ತು. ಆದರೆ ಒಕ್ಕಲಿಗ ಪ್ರಾಬಲ್ಯ ಕ್ಷೇತ್ರಗಳಲ್ಲಿ ಎಕ್ಸೆಪ್ಟ್ ಹಾಸನ ಕಾಂಗ್ರೆಸ್ ಗೆದ್ದಿಲ್ಲ. ತುಮಕೂರಲ್ಲಿ ಸೋತಿದೆ, ಮೈಸೂರಲ್ಲಿ ಸೋತಿದೆ, ಮಂಡ್ಯದಲ್ಲಿ ಸೋತಿದೆ, ಚಿಕ್ಕಬಳ್ಳಾಪುರದಲ್ಲಿ ಸೋತಿದೆ, ಬೆಂಗಳೂರು ಗ್ರಾಮಾಂತರ ತಮ್ಮ ಸಹೋದರನೇ ಸೋತಿದ್ದಾನೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ. ಸೊ ಆ ಹಿನ್ನೆಲೆಯಲ್ಲಿ ದೇವಮೂಲೆಯಲ್ಲಿರುವಂತಹ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಿಂದ ಗೆದ್ದರೆ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗುವಂತಹ ಸಾಧ್ಯತೆ ಜಾಸ್ತಿ ಇದೆ ಅನ್ನುವಂಥದ್ದು ಜ್ಯೋತಿಷ್ಯಗಳ ಅಭಿಪ್ರಾಯ ಇರೋದರಿಂದ, ಜ್ಯೋತಿಷ್ಯ ದೇವರನ್ನು ಡಿ ಕೆ ಶಿವಕುಮಾರ್ ಅವರು ಬಲವಾಗಿ ನಂಬುವ ಕಾರಣಕ್ಕೋಸ್ಕರ ಚನ್ನಪಟ್ಟಣದಿಂದ ಉಪಚುನಾವಣೆಗೆ ಕಂಟೆಸ್ಟ್ ಮಾಡ್ಬೋದು. ಮತ್ತೊಂದು ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ, ಒಂದು ವೇಳೆ ಚನ್ನಪಟ್ಟಣದಿಂದ ಡಿ ಕೆ ಶಿವಕುಮಾರ್ ಅವರು ಗೆದ್ದರೆ ಆಗ ಕನಕಪುರದಿಂದ ಡಿ ಕೆ ಸುರೇಶ್ ಅವರು ಕನಕಪುರಕ್ಕೆ ಉಪಚುನಾವಣೆ ನಡೀಬೇಕಾಗತ್ತೆ. ಕಾರಣ ಚನ್ನಪಟ್ಟಣದಿಂದ ಗೆದ್ದರೆ ಕನಕಪುರ ಶಾಸಕ ಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ಅವರು ರಾಜೀನಾಮೆ ಕೊಡಬೇಕಾಗತ್ತೆ. ಸೊ ಅಂತಹ ಸಂದರ್ಭದಲ್ಲಿ ಡಿ ಕೆ ಸುರೇಶ್ ಅವರನ್ನು ಸಹೋದರನನ್ನು ಕನಕಪುರದಿಂದ ಗೆಲ್ಲಿಸಿಕೊಂಡು ಬಂದು ಅವರನ್ನು ಕೂಡ ರಾಜ್ಯ ರಾಜಕಾರಣಕ್ಕೆ ಆ ಮುಖಾಂತರ ಕಳೆದು ಹೋದಂತಹ ಸಹೋದರರಿಬ್ಬರ ಗೌರವ ಮತ್ತೆ ವಾಪಸ್ ಆಗುತ್ತೆ. ಕಾರಣ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಕನಕಪುರದಲ್ಲೇ ನಿರೀಕ್ಷಿತ ಲೀಡ್ ಸಿಕ್ಕಿಲ್ಲ ಡಿ ಕೆ ಸುರೇಶ್ ಅವರಿಗೆ, ಅದು ಆಘಾತ. ಸೊ ಎಲ್ಲಿ ನಿರೀಕ್ಷಿತ ಲೀಡ್ ಸಿಕ್ಕಿಲ್ವೋ ಅಲ್ಲೇ ಉಪಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಅಲ್ಲೇ ಗೆದ್ದು ಶಾಸಕರಾದಂತಹ ಸಂದರ್ಭದಲ್ಲಿ ಅದು ಕಳೆದು ಹೋದಂತಹ ಗೌರವವನ್ನು ಮತ್ತೆ ವಾಪಸ್ ತಂದು ಕೊಡುತ್ತೆ ಎನ್ನುವಂತಹ ಲೆಕ್ಕಾಚಾರ. ಆ ಮುಖಾಂತರ ಸಹೋದರನ ರಾಜಕೀಯವನ್ನು ಏನೀಗ ಪಲ್ಲಟ ಆಗಿದೆ, ಆ ಪಲ್ಲಟವನ್ನು ಶಾಂತಗೊಳಿಸಿ ಭದ್ರಗೊಳಿಸುವಂಥ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಅವರು ಮಾಡ್ಬೋದು. ಸೊ ಆ ಹಿನ್ನೆಲೆಯಲ್ಲಿ ಮತ್ತು ಚನ್ನಪಟ್ಟಣದಲ್ಲಿ ಹಂಗೆ ನೋಡೋಕ್ಕೋದ್ರೆ ಸದ್ಯದ ಸನ್ನಿವೇಶದಲ್ಲಿ ಕಾಂಗ್ರೆಸ್ಗೆ ಪ್ರಬಲವಾದಂತಹ ಕ್ಯಾಂಡಿಡೇಟ್ ಇಲ್ಲ. ಅಲಯನ್ಸ್ ಇರೋದರಿಂದ, BJP ಮತ್ತು JDSನ ಅಲಯನ್ಸ್ ಇರೋದರಿಂದ ಪ್ರಬಲವಾದಂತಹ ಕ್ಯಾಂಡಿಡೇಟನ್ನು ಹಾಕಬೇಕಾಗುತ್ತೆ. ಎಲ್ಲ ವಿಚಾರದಲ್ಲೂ ಪ್ರಬಲರಾಗಿರುವಂತಹ, ಪ್ರಭಾವ ಬೀರಬಹುದಾದಂತಹ ಕ್ಯಾಂಡಿಡೇಟನ್ನೇ ಹಾಕಬೇಕಾಗುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಮೇ ಬಿ ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಅವರನ್ನೇ ಚನ್ನಪಟ್ಟಣದಿಂದ ಕಣಕ್ಕಿಳಿಸುವಂತಹ ಸಾಧ್ಯತೆ ಜಾಸ್ತಿ ಇದೆ. ದೇವಮೂಲೆಯ ಕ್ಷೇತ್ರದಿಂದ ಡಿ ಕೆ ಶಿ ಅವರು ಇಳಿದು ಆ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿ ಗಾದಿಯ ಚುಕ್ಕಾಣಿಯನ್ನು ಹಿಡಿಯುವಂತಹ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಈ ಬಾರಿ ಗಂಭೀರವಾಗಿ ಮಾಡಬಹುದು.